24.99 ಮಾಡಿ ಸರ್, 25ಕ್ಕೆ ಹೋಗಲ್ವಲ್ಲ, ಹೌದು. ಯಾರು ಬೇಡ ಅಂದಿದ್ರು ಮಾಡಿ. ಡೀಟೇಲ್ ಆಗಿ ನೋಡೋಣ. ಮೊದಲು ಮಲ್ಟಿಪ್ಲೆಕ್ಸ್ ಸೇರಿ ಎಲ್ಲಾ ಥಿಯೇಟರ್ಗಳಲ್ಲಿ ಟಿಕೆಟ್ ದರದ ಮಿತಿಯನ್ನ 200 ರೂಪಾಯಿಗೆ ಮಾಡಿಟ್ಟಿದ್ದಾರೆ. ಮಲ್ಟಿಪ್ಲೆಕ್ಸು ಓಕೆ, ಬಟ್ ಈಗ ನಾರ್ಮಲ್ ಆಗಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅಲ್ಲಿ 200 ರೂಪಾಯಿ, 100-120 ರೂಪಾಯಿ ಅಲ್ವಾ ನಾರ್ಮಲ್ ಆಗಿ, 100-120 ರೂಪಾಯಿ. ಅಲ್ಲೂ ಕೂಡ 200 ಇಟ್ಬಿಟ್ರೆ ಮಲ್ಟಿಪ್ಲೆಕ್ಸೇ ಬೆಟರ್ ಅಂತೇಳಿ ಜನ ಹೋಗ್ಬಿಟ್ರೆ ಆ ಚಿತ್ರಮಂದಿರಗಳ ಕತೆ ಏನು ಅವ್ರನ್ನ ತುಳಿದ ಹಾಗಾಗಲ್ವಾ ಅಲ್ವಾ? ಈಗ ಅವ್ರು ಉಳಿಸ್ಕೋಬೇಕಂದ್ರೆ ಈಗ ಅವ್ರ ಏನ್ ರೇಟ್ ಇತ್ತು ಅದೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇವ್ರು ಹೇಳಿದ್ರು ಅಂತ ಅವ್ರೇನ್ ಜಾಸ್ತಿ ಮಾಡೋದು. ಇದು ಎಲ್ಲಾ ಕಡೆನೂ ಹಂಗೆ ಮಾಡಿಟ್ಬಿಟ್ರೆ ಹೆಂಗೆ? ಅದು ಯಾರು ಅವ್ರಿಗೆ ಐಡಿಯಾ ಕೊಟ್ಟಿದಾರೋ ಗೊತ್ತಿಲ್ಲ, ಎಲ್ಲಾ ಚಿತ್ರಮಂದಿರಗಂತ ಹಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ಕನ್ನಡಕ್ಕೆ ಮಾತ್ರ ಆಗುತ್ತೆ, ಕಾರಣ ನಮ್ಮ ಭಾಷೆಯ ಚಿತ್ರಗಳಿಗೆ ಸಬ್ಸಿಡಿ ಸಿಗ್ತಾ ಇರೋದ್ರಿಂದ ಅಲ್ಲಿಗೆ ಮಾತ್ರ ಇದು ಸಿಗ್ಬೋದು. ಬೇರೆ ಭಾಷೆಗಳು ಹೆಂಗೆ ಒಪ್ಕೊಳ್ತಾರೆ? ಒಪ್ಕೊಳ್ಳಿಕ್ಕಿಲ್ಲ. ಕನ್ನಡ ಸಿನಿಮಾಗಳ ಪ್ರೋತ್ಸಾಹಕ್ಕೆ ಪ್ರತ್ಯೇಕ OTT ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಹರಾಜು ಮೂಲಕ ಖಾಲಿ ಮತ್ತು ಲಭ್ಯ ಮದ್ಯದ ಅಂಗಡಿ ಹರಾಜನ್ನು ಮಾಡ್ಕೊಳ್ಳೋದು, ಅದೇ ರೆವಿನ್ಯೂವನ್ನು ಹುಡುಕೊಳ್ಳುವಂಥ ಪ್ರಯತ್ನ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕಲ್ಲ, ಹಾಗಾಗಿ ಈ ವಿಚಾರದಲ್ಲಿ ಎರಡೂ ಆಗುತ್ತೆ. ಪ್ರೀಮಿಯಂ ಮದ್ಯ ಬೆಲೆಗಳ ಪರಿಷ್ಕರಣೆಯ ಸುಳಿವು ಇನ್ನೇನಿದೆ, ದಾರಿ ನಿಮ್ಮ ಹತ್ರ ಬೇರೆ ಇಲ್ಲ. ಕಾರಣ ಬೇರೆ ಎಲ್ಲಾದರೂ ಒಂದು ರೆವಿನ್ಯೂ ಜನರೇಟ್ ಮಾಡಬೇಕು, ನಾನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅಲ್ಲಿಂದ ಬರಬೇಕು, ಆದಾಯವನ್ನು ಹುಡುಕುವಂಥ ಪ್ರಯತ್ನ ಇಡೀ ಬಜೆಟ್ ಕಾಪಿಯಲ್ಲಿ ಎಲ್ಲಾದರೂ ತೋರಿಸಿ ನನಗೆ. ಇಂಥ ಹೂಡಿಕೆಯನ್ನ ಮಾಡಿದ್ದೀನಿ ನಾನು, ಇದರಿಂದ ನನಗೆ ಹೊಸದಾಗಿ ಆದಾಯ ಬರೋದನ್ನು ನಾನು ಮಾಡ್ಕೊಂಡಿದ್ದೀನಿ ಅಂತ ಒಂದಾದರೂ ತೋರಿಸಿ. ಇಷ್ಟೆಲ್ಲ ಕೊಚ್ಕೊಳ್ತಿರಲ್ಲ ಬಜೆಟನ್ನು, ಒಂದಾದರೂ ತೋರಿಸಿ ಹೊಸ ಆದಾಯ ಮೂಲ ಏನು ಅಂತ ಹೇಳಿ. ಇದೇ ತೆರಿಗೆ ಹಾಕ್ತಾ ಇರು, ಎತ್ಕೊಳ್ತಾ ಇರು ದುಡ್ಡನ್ನು. ಬರೋಣ ಆಮೇಲೆ. ಇನ್ನು ವೃತ್ತಿ ತೆರಿಗೆ 200-300 ರೂಪಾಯಿಗೆ ಹೆಚ್ಚಳ. ವನ್ಯಜೀವಿಗಳಿಂದ ಸಾವಾದರೆ ದಯಾತ್ಮಕ ಧನ 20 ಲಕ್ಷಕ್ಕೆ ಹೆಚ್ಚಳವನ್ನು ಮಾಡಿದ್ದಾರೆ. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಇಂದಿರಾ ಕ್ಯಾಂಟೀನ್ ಹೊಣೆ. ಇದಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇಂದಿರಾ ಕ್ಯಾಂಟೀನ್ದು ಅದೇನೋ ಹೇಳಿದ್ರಪ್ಪ, ಇಂದಿರಾ ಕ್ಯಾಂಟೀನನ್ನು ನಾವು ಇನ್ನೊಂದಿಷ್ಟು ಅದೇನೋ ಮಾಡ್ತೀವಿ, ಇನ್ನೊಂದು 50 ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡ್ತೀವಿ ಅಂತ ಹೇಳಿ. ಎಲ್ಲಿ ಇಲ್ವೇ ಇಲ್ಲ. ನಿಭಾಯಿಸಿದ್ರೆ ಸಾಕಾಗೋಗಿದೆ, ಇರೋದನ್ನು ಬ್ಯಾಗ್ಲ್ ಹಾಕ್ಬಿಟ್ರ ಅಂತ. ಓಕೆ, ಏನೋ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೊಡ್ತಾರಂತ ಹೊಣೆನ, ಒಳ್ಳೇದು. ಹೆಣ್ಮಕ್ಳಿಗೆ ಕೊಟ್ರೆ ಮನೆಯಲ್ಲೇನೆ ಅನ್ನ ಹಾಕ್ತಾರೆ ಅಂದ್ಮೇಲೆ ಹೆಣ್ಮಕ್ಳು ಇಲ್ಲಿ ಹಾಕದೇ ಇರ್ತಾರ? ಇನ್ನು ಸ್ವಲ್ಪ ಕ್ವಾಲಿಟಿ ಕೊಡಿರಪ್ಪ ಹೆಣ್ಮಕ್ಳು, ಮತ್ತೆ ಹೆಸರು ಕೆಡಿಸ್ಕೊಬಿಡಿ ಆಮೇಲೆ ನೀವು, ಅಲ್ವಾ? ಇನ್ನು 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೂ ಕೂಡ ಅನ್ನ ಸುವಿಧಾ ಯೋಜನೆ ಒಳ್ಳೆಯದೇ. ಅರ್ಚಕರ ವಾರ್ಷಿಕ ತಸ್ತಿಕ ಮೊತ್ತ 60,000 ರೂಪಾಯಿ ಇತ್ತು, ಅದನ್ನು 72,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ನಕ್ಸಲ್ ಪೀಡಿತ ಪ್ರದೇಶಗಳಿಗೆ 10 ಕೋಟಿ ವಿಶೇಷ ಪ್ಯಾಕೇಜ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಕ್ಸಲ್ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿಕೊಂಡ್ರು. ಇರುವಂತ 5-6 ಜನ ಇದರಲ್ಲೆಲ್ಲ ವಾಪಸ್ ಬಂದ ನಂತರ, ಹಾಗಾಗಿ ಅಲ್ಲಿ ನಕ್ಸಲ್ ನಿಗ್ರಹ ಪಡೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ANF ಅನ್ನ ವಿಸರ್ಜಿಸಿ ಬಿಟ್ಬಿಟ್ಟಿದ್ದಾರೆ. ಸೊ ಸಮಸ್ಯೆನೇ ಇಲ್ಲ, ಮುಗಿದೋಯ್ತು. ಅಲ್ಲಿರುವಂಥ ಅಪಾಯಿಂಟ್ಮೆಂಟ್ ಆದವರು, ಅಲ್ಲಿದ್ದಂಥ ವಿಂಗ್ಗಳಲ್ಲಿ ISD ಅಂತಿದೆ ಇಂಟೆಲಿಜೆನ್ಸ್ ಅಲ್ಲಿ, ಅಲ್ಲಿರುವಂಥವ್ರದ್ದು ಒಂದು ANF ಅಂತ ಒಂದು ಟೀಮ್ ಮಾಡ್ಕೊಂಡಿದ್ರು, ಅಲ್ಲಿ ಕಳಿಸ್ತಾ ಇದ್ರು. ಪಾಪ ಅವರೆಲ್ಲ ಗಸ್ತು ತಿರ್ಕೊಂಡು ಬರಬೇಕಾಗಿತ್ತು. ಈಗೇನಿಲ್ಲ, ವಾಪಸ್ ಮುಗೀತವ್ರ ಕೆಲಸ. ಇನ್ನು ಈ ಕಡೆಗೆ 1ರಿಂದ 10ನೇ ತರಗತಿ ಮಕ್ಕಳಿಗೆ ವಾರದ 6 ದಿನ ಮೊಟ್ಟೆ ಮತ್ತು ಬಾಳೆಹಣ್ಣು ಕೊಡ್ತಾರೆ. ಚೆನ್ನಾಗಿರೋದು ಕೊಡಿ, ಮತ್ತೆ ಕೊಳ್ತಿರೋದು ಸುದ್ದಿ ಮಾಡೋದು ಬೇಡ. ನಾವು ಕೊಳ್ತಿರೋದು ಕೊಟ್ಟರು, ಹಾಳಾಗಿರೋದು ಮೊಟ್ಟೆ ಕೊಟ್ಟರು ಅಂತ ಹೇಳಿ ಕೊಡ್ತಿಲ್ಲ ಅಂತ ಕೆಲವು ಕಡೆ. ಇನ್ನು 5,000 ಸರ್ಕಾರಿ ಶಾಲೆಗಳಲ್ಲಿ LKG UKG, 1,850 ಕಿಲೋಮೀಟರ್ ಹೆದ್ದಾರಿ, 2,270 ಕಿಲೋಮೀಟರ್ ಜಿಲ್ಲಾ ರಸ್ತೆ ಅಭಿವೃದ್ಧಿ. ಇಲ್ಲೇ ಇದೆ, ಮುಂದೆ ಬರ್ತೀನಿ ವಿಚಾರದಲ್ಲಿ. ಇಷ್ಟೆಲ್ಲ ಘೋಷಣೆ ಮಾಡ್ತಾ ಇದ್ದೀರಲ್ಲ, ಈ ಘೋಷಣೆಗೆ ದುಡ್ಡೆಲ್ಲಿದೆ? ಮೂಲವಾಗಿರೋದು ವಿತ್ ನೀವೇ ಕೊಟ್ಟಿರುವಂಥ ಡಾಟಾ ಮೂಲಕವಾಗಿ ಹೇಳ್ತೀನಿ, ಎಲ್ಲಿದೆ ನಿಮ್ಮ ಹತ್ರ ದುಡ್ಡು? ಇಷ್ಟೆಲ್ಲ ಘೋಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ. ಗ್ರಾಮೀಣ ರಸ್ತೆ ಸಂಪರ್ಕ ಜಾಲ ಅಭಿವೃದ್ಧಿಗೆ 5,200 ಕೋಟಿ, ಜಲ್ ಜೀವನ್ ಮಿಷನ್ಗೆ 6,050 ಕೋಟಿ, ಅದು ಕೇಂದ್ರ ಮತ್ತು ರಾಜ್ಯದ ಮಿಕ್ಸ್ ಆಗುತ್ತೆ. ಮಹಾನಗರ ಪಾಲಿಕೆಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ 2,000 ಕೋಟಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 5,000 ಕೋಟಿ, ಬಯಲು ಸೀಮೆ ಮಲೆನಾಡು ಕರಾವಳಿ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ 83 ಕೋಟಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ 5,267 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾರಂತೆ. ಒಳ್ಳೆಯದು, ಮಾಡ್ಕೊಳ್ಳಿ ಆದಷ್ಟು ಬೇಗ. ಪಾಪ ತುಂಬಾ ಜನ ಕಾಯ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ನಿಗಮಗಳಿಗೆ 422 ಕೋಟಿ. ಒಲಿಂಪಿಕ್ಸ್ ಗುರಿ ಅಂತೆ. 60 ಪ್ರತಿಭೆಗಳಿಗೆ ವಾರ್ಷಿಕ 10 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾರೆ. ಪ್ರತಿಯೊಬ್ಬರಿಗೆ ಅನ್ಸುತ್ತೆ ಅಲ್ವಾ? ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಒತ್ತುವರಿಯಾದ 328 ದೇಗುಲಗಳ ಆಸ್ತಿ ಸಂರಕ್ಷಣೆಗೆ ಕ್ರಮ. ಮಧುಗಿರಿಯ 45, ಕೊರಟಗೆರೆ 62 ಕೆರೆ ತುಂಬಿಸುವ ಯೋಜನೆಗೆ 553 ಕೋಟಿ. ಇವೆರಡೇ ಯಾಕೆ? ರಾಜಣ್ಣ ಅವರು ಅವಾಗ ಹೋಗಿ ಜಾಸ್ತಿ ಸ್ವಲ್ಪ ಮಾತಾಡ್ತಾರೆ, ಪರಮೇಶ್ವರ್ ಅವರು ಅವಾಗ ಹೋಗಿ ಜಾಸ್ತಿ ಸ್ವಲ್ಪ ಸಿದ್ದರಾಮಯ್ಯ ಜೊತೆ ನಿಂತ್ಕೊಳ್ತಾರಲ್ಲ. ಇಲ್ಲ, ಅದು ಇನ್ನೊಂದು ಕಡೆಗೆ ಅದು ಬರಡಿರುವಂತಹ ಜಾಗ, ಅಲ್ಲಿ ನೀರು ಹೆಚ್ಚಿರೋದಿಲ್ಲ. ಸೊ ಈಗ ಅದು ತುಂಬಿಸುವಂಥ ಕೆಲಸ ಮಾಡ್ತಾರಂತ. ಇರಲಿ, ಏನು ಸ್ವಲ್ಪ ವಿಶೇಷವಾಗಿರುವಂಥ ಅನುದಾನ ಸಿಕ್ಕಿದೆ. ಅಲ್ಲೂ ಕೂಡ ಆಯ್ತಲ್ಲ, ಸ್ವಾಮಿ ಕಾರ್ಯನೂ ಆಯಿತು, ಸ್ವಕಾರ್ಯನೂ ಆಯಿತು. ವೆರಿ ಗುಡ್. ಪತ್ರಕರ್ತರ ಮಾಸಾಶನ 12,000 ರೂಪಾಯಿ ಇತ್ತು, ಅದನ್ನು 15,000 ರೂಪಾಯಿಗೆ ಹೆಚ್ಚಳವನ್ನು ಮಾಡಿದ್ದಾರೆ. ಸಂಜೀವಿನಿ ವಿಮೆ ಕೂಡ ಮಾಡಿದ್ದಾರೆ. ಈಗ ಸಾಲ ಮಾಡಿದ್ರು ಕೂಡ ಆರ್ಥಿಕ ಸದೃಢವಾಗಿದ್ದೀವಿ ಅಂತ ಸಿದ್ದರಾಮಯ್ಯನವರು ಬೆಂತಟ್ಕೊಳ್ತಾ ಇದ್ದಾರೆ. ಹೆಂಗೆ ಸದೃಢವಾಗಿದ್ದಾರೆ ಅನ್ನೋದನ್ನ ಹೇಳಬೇಕಲ್ಲ. ಎಲ್ಲಿದ್ದಾರೆ ಅಂತ ನನಗೆ ಈಗವರೆಗೂ ಅರ್ಥ ಆಗ್ತಿಲ್ಲ. ನಮ್ಮ ಲಕ್ಕಿಯೆಸ್ಟ್ ಸ್ಟೇಟ್ ನಾವು ಯಾಕೆ ಅಂತಂದ್ರೆ, ಇಷ್ಟೆಲ್ಲ ಘೋಷಣೆ ಮಾಡಿದ ನಂತರ
ನಮ್ಮಲ್ಲಿ ರೆವಿನ್ಯೂ ಜನರೇಟ್ ಆಗುತ್ತೆ, ಅದೇ ಉಳಿಸ್ತಾ ಇರೋದು, ಅದೇ ನಮ್ಮನ್ನ ಬದುಕಿಸ್ತಾ ಇರೋದು. ಅದಿಲ್ಲದೆ ಇದ್ದಿದ್ರೆ ಮಕಾಡೆ ಮಲ್ಕೊಂಡು ಹೋಗಿರೋದು ಇಷ್ಟೊತ್ತಿಗೆ. ಆ ಧೈರ್ಯದ ಮೇಲೆ ಇವರೆಲ್ಲ ಘೋಷಣೆ ಮಾಡ್ಕೊಂಡು ಹೋಗ್ತಾರೆ, ಆ ಧೈರ್ಯದ ಮೇಲೆ ಇಷ್ಟೆಲ್ಲ ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೋ ಅಲ್ಲಿಂದ ಜನರೇಟ್ ಆಗುತ್ತೆ. ಆಯ್ತು, ಈಗ ಬಜೆಟ್ 4,09,000 ಕೋಟಿಯನ್ನ ಬಜೆಟ್ ಮಾಡಿದಾರಲ್ವಾ ಈಗ, ಫೈನ್. ಇದರಲ್ಲಿ ನಿಮಗೆ ರಾಜ್ಯಸ್ವ ಅಂತ ಬರುತ್ತೆ. ಅಂದ್ರೆ ಈಗ ಅಲ್ಲಿ ಬರುವಂತದ್ದು ಒಂದಿಷ್ಟು ಒಳ್ಳೆಯ ಕೆಲಸಗಳಿಗೆ ಈ ಗ್ಯಾರಂಟಿ ಘೋಷಣೆ ಮಾಡಿದ್ರು, ಅದಕ್ಕೆ, ಸಂಬಳಕ್ಕೆ, ಅಭಿವೃದ್ಧಿಗೆ, ಜೊತೆಗೆ ಸಾಲ, ಇವೆಲ್ಲ ಮುಖ್ಯವಾಗಿ ಬರೋದೇ ಬಳಕೆ ಮಾಡ್ಕೊಳಕ್ಕಂತ ಇರುವಂತದ್ದೇ ಮೊತ್ತ. ಅದು ಆ ಮೊತ್ತ ಅದು ಎಷ್ಟಿದೆ ಇವ್ರ ಹತ್ರ? 2,92,000 ಕೋಟಿ ಇದೆ. ಎಷ್ಟು? 2,92,000 ಕೋಟಿ. ಇದರಲ್ಲೇನೆ ಇವರು 51,000 ಕೋಟಿಯನ್ನ ಗ್ಯಾರಂಟಿ ಕೊಡಬೇಕು. ಮೈನಸ್ ಮಾಡಿ 2,30,000 ಕೋಟಿಗೆ ಬಂತು. ಆಯ್ತಾ? 70,000 ರಿಂದ 80,000 ಕೋಟಿ ಇವ್ರು ಸಂಬಳಕ್ಕೆ ತೆಗೆದಿಡಬೇಕು. 80,000 ಕೋಟಿ ಮೈನಸ್ ಮಾಡಿ 1,50,000 ಕೋಟಿ ಬಂತು. 1,50,000 ಲಕ್ಷ ಕೋಟಿ. ಈ 1,50,000 ಲಕ್ಷ ಕೋಟದಲ್ಲಿ 97,000 ಕೋಟಿಯನ್ನ ಇವರು ಸಾಲ ತೀರಿಸಬೇಕು. ಬಡ್ಡಿ ಮತ್ತು ಅಸಲು ಎರಡು ಸೇರಿ 97,000 ಕೋಟಿಯನ್ನ. ಉಳಿಯೋದೆಷ್ಟು ಇವ್ರ ಹತ್ರ? 53,000 ಕೋಟಿ. ಈ 53,000 ಕೋಟಿಯಲ್ಲಿ ಇವರು ಎಲ್ಲಾ ಘೋಷಣೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಿದೆ ದುಡ್ಡು? ಸಾಕಾಗತ್ತಾ ಅಷ್ಟರಲ್ಲಿ? ಸಾಕಾಗೋದಲ್ಲ. ಇದು ಒಂದು ರೀತಿಯಾಗಿ ದಿವ್ಯಾ, ನಾನು ಘೋಷಣೆ ಮಾಡಿದ್ದೀನಿ, ಘೋಷಣೆಗಳ ಬಜೆಟ್ ಇದು ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ. ಪುಸ್ತಕಕ್ಕಷ್ಟೇ ಸೀಮಿತ ಅಷ್ಟೇ. ನಾನು ಘೋಷಣೆ ಮಾಡಿದ್ದೀನಿ, ಜಾರಿ ಆಗ್ಬೇಕು. ಜಾರಿಗೆ ತರಕ್ಕೆ ಇವ್ರ ಹತ್ರ ಕಾಸಿದ್ರೆ ತಾನೇ. ಇಷ್ಟೆಲ್ಲ ಸಾಲ ಮಾಡಿದ ನಂತರನು ಇಷ್ಟೆಲ್ಲ ಸಾಲ 7 ಲಕ್ಷ ಕೋಟಿ ಮೇಲೆ ಆಗೋಯ್ತು ನಮ್ದೀಗ ಸಾಲ. 7 ಲಕ್ಷದ ಮೇಲೆ ಆಗೋಯ್ತು ಸಾಲ. ಇಷ್ಟೆಲ್ಲ ಸಾಲ ಮಾಡಿದ್ಮೇಲೂ ಹೌದಪ್ಪ ನಮ್ಮ ಹತ್ರ ಏನೋ ಒಂದು ರೆವಿನ್ಯೂ ಕ್ರಿಯೇಟ್ ಮಾಡುವಂಥದ್ದು ಹೊಸದಾಗಿ ಏನಾದರೂ ಮಾಡಿದೀವಿ, 2 ವರ್ಷದಿಂದ ಪಾಠ ಕಲ್ತಿದೀವಿ ಅಂತ ಹೇಳಿ ಮಾಡಿದ್ರ ಅದನ್ನಾದರೂ? ಇಲ್ಲ. ನಿಮ್ಮ ಹತ್ರ ಇರೋ 53,000 ಕೋಟಿ, 53 ಅದರಲ್ಲಿ ಇನ್ನೂ ಉಳಿಸ್ಕೊಳ್ಳೋದಾದ್ರೆ ಹೆಂಗ್ ಉಳಿಸ್ಕೊಳ್ತಾರೆ ಹೇಳ? 97,000 ಕೋಟಿಯಲ್ಲಿ ಸಾಲ ಮತ್ತು ಅಸಲು ಮತ್ತೆ ಬಡ್ಡಿ ಕಟ್ಟಬೇಕಲ್ಲ ಸಾಲ, ಅದರಲ್ಲಿ ಬಡ್ಡಿ ಮಾತ್ರ ಕಟ್ಕೊಂಡು ಹೋಗ್ತಾರೆ, ಅಸಲು ಕಟ್ಟಕ್ ಹೋಗಲ್ಲ ಇವರು. ಅದನ್ನ ಹಾಗೆ ಉಳಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಮಗೆ ಸಾಲದ ಹೊರೆ ಒಂದಾದ್ಮೇಲೆ ಒಂದು ಹೋಗ್ತಾ ಇರುತ್ತೆ. ಅಸಲು ಕಟ್ಟಲ್ಲ ಇವರು, ಬಡ್ಡಿ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಕ್ರೆಡಿಟ್ ಕಾರ್ಡ್ಗಳಲ್ಲಿ ನಿಮಗೆ ಸಾಮಾನ್ಯವಾಗಿ ತಗೊಂಡಾಗ ಮಿನಿಮಮ್ ಕಟ್ಟಿ ಅಂತ ಹೇಳಿರ್ತಾರೆ. ಹಂಗೆ ಇವ್ರು ಮಿನಿಮಮ್ ಕಟ್ಬಿಡ್ಬೋದು, ಅಷ್ಟು ಕಟ್ಟೋ ಕೆಲಸ ಅವ್ರದ್ದು, ಅಷ್ಟು ಕಟ್ಬಿಟ್ರೆ ಮುಗಿದೋಯ್ತು ನನ್ನ ಕೆಲಸ ಅಂತ ಹೇಳಿ ಹಂಗೆ ಕಟ್ಕೊಂಡು ಹೋಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಒಂದು ಹೊಡೆದ್ರೆ ಸರಿಯಾಗಿ ಏಳಕ್ಕೂ ಆಗದೆ ಇರುವ ಮಟ್ಟಕ್ಕೆ ಹೋಗುತ್ತೆ. ಆಮೇಲೆ ಅಭಿವೃದ್ಧಿಗಳಿಗೆ ಇಷ್ಟೆಲ್ಲ ಘೋಷಣೆ ಮಾಡಿದ್ರು. ಅದೆಲ್ಲೋ BBMPಗೆ ಅಷ್ಟು ಕೊಟ್ವಿ, ಬೆಂಗಳೂರು ಅದಕ್ಕೆ ಮಾಡ್ತಾ ಇದ್ವಿ, ಆ ಕೆಲವು ಜಿಲ್ಲೆಗಳಲ್ಲಿ ಅದನ್ನ ಘೋಷಣೆ ಮಾಡ್ತಾ ಇದ್ವಿ, ಇದನ್ನ ಘೋಷಣೆ ಮಾಡ್ತಾ ಇದೀವಿ ಅಂತ ಒಂದಾದ್ಮೇಲೆ ಪುಂಖಾನುಪುಂಖವಾಗಿ ಬಿಟ್ಟಿದ್ದಾರೆ. ಇದರಲ್ಲಿ ಆಸೆ ಎಲ್ಲಿದೆ ಅಂತ ಹೇಳಿ ಒಂದಾದ್ರೂ ಇದರಲ್ಲಿ ಬರೀ ಇವರೆಲ್ಲ ಘೋಷಣೆಗಳು ಹೇಳಿಕೆಗೆ, ಈ ಪುಸ್ತಕಕ್ಕೆ ಸೀಮಿತ. ಯಾವ ಅನುಮಾನನೂ ಇಲ್ಲ ಇದರಲ್ಲಿ. ಆದ್ರೆ ಯಾರಾದ್ರೂ ಒಬ್ರು ಬಂದು ಹೇಳಿ ನನಗೆ ಇಷ್ಟು ದುಡ್ಡಲ್ಲಿ ನಾನು ಎಲ್ಲಿ ಕೊಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡೋಣ. ಆನ್ಸರ್ ಇಲ್ಲ, ಅದನ್ನು ಇಲ್ಲ. ಆಮೇಲೆ ಆ ಸಂಬಳದಲ್ಲೂ ಕೂಡ ಈಗ ಸಂಬಳಕ್ಕೆ ಇಟ್ಟಿದಾರಲ್ಲ, ಅದರಲ್ಲಿ 45% ಮಾತ್ರ ಕೊಟ್ಟಿದ್ದಾರೆ. ಇನ್ನು 55% ಕೊಡಕ್ ಆಗೇ ಇಲ್ಲ ಇವರಿಗೆ. ಅದನ್ನ ಹಾಗೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿದೆ ನಿಮ್ಮ ಹತ್ರ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ? ಘೋಷಣೆಯ ಬಜೆಟ್ ಇದು ಅಷ್ಟೇ. ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾ ಇದ್ದೀರಾ. ಏನೋ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದೀರಾ ಅಂತ ಒಬ್ಬರಾದ್ರೂ ಎಕ್ಸ್ಪ್ಲೇನ್ ಮಾಡಿ ನೋಡೋಣ ಇದರಲ್ಲಿ.